ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಾತ್ವಿಕ್ ಅಪ್ಡೇಟ್ಸ್ ಅನ್ನೋ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ಚಿರುಗೆ ದೊಡ್ಡ ಡೌಟ್ ಬಂದುಬಿಟ್ಟಿರುತ್ತೆ. ಹಾಗೆ ಅವರ ಫ್ರೆಂಡ್ ಕೂಡ ಎಲ್ಲ ಸತ್ಯನೂ ಕೂಡ ಹೇಳಿಬಿಟ್ಟಿರ್ತಾರೆ. ಈ ಕಡೆ ಚಿರುಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ನಮ್ಮ ಮನೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ಈ ದೀಪ ಅವ್ರು ಕೂಡ ನನಗೆ ಮೋಸ ಮಾಡಿಬಿಟ್ರಲ್ಲ ಅಂತ ಅಂದ್ಬಿಟ್ಟು ಅವರು ತುಂಬಾ ಟೆನ್ಷನ್ ಆಗಿರ್ತಾರೆ. ಈ ಕಡೆ ಇನ್ಸ್ಪೆಕ್ಟರ್ ಸತ್ಯ ಕೂಡ ಇನ್ನೊಂದು ಚಾನ್ಸ್ ಕೊಟ್ಟಿರ್ತಾರೆ ನರಸಿಂಹನಿಗೆ, ನೀನು ಮತ್ತೊಂದು ಎಕ್ಸಾಮ್ ಅಟೆಂಡ್ ಮಾಡು ಅಂತ ಅಂದ್ಬಿಟ್ಟು. ಈ ಕಡೆ ಎಲ್ಲರಿಗೂ ಕೂಡ ಖುಷಿಯಾಗಿರುತ್ತೆ. ಈ ಕಡೆ ಸಂಜನಾ ಕೂಡ ಹೋಗಿ ಥ್ಯಾಂಕ್ಸ್ ಮೇಡಮ್, ನನ್ನ ಗಂಡನಿಗೆ ಮತ್ತೆ ನೀವು ಅವಕಾಶ ಕೊಟ್ರಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದ್ರ ಸತ್ಯ ಹೇಳ್ತಾರೆ, ಇಲ್ಲ ನಿಮ್ಮ ಗಂಡನ ಒಳ್ಳೆತನಕ್ಕೆ ನಾನು ಈ ರೀತಿ ಮಾಡಿದ್ದು ಅಷ್ಟೇ, ನಿಮ್ಮ ಗಂಡನಿಗೆ ಒಳ್ಳೆ ರೀತಿ ನೀವು ಎಕ್ಸಾಮ್ ಬರೆಸಿ ಪಾಸ್ ಮಾಡಿಸಿ ಮತ್ತೆ ನೀವು ಪೊಲೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸಂಜನಾ ಅವರು ಹೌದು ಮೇಡಮ್, ನೀವು ಹೇಳಿದ ಖಂಡಿತ ನಾನು ಅದೇ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಪ್ಕೊಂಡಿರ್ತಾರೆ. ಈ ಕಡೆ ಚಿರುಗೆ ಅವ್ರ ಫ್ರೆಂಡು ಕರೆದಿರ್ತಾರೆ. ಚಿರು ಹಾಗೆ ದಿಶಾ ಅಪ್ಪ ಅಮ್ಮ ಬಂದಿರ್ತಾರಲ್ಲ, ಅವರು ಫೇಕ್ ಅಪ್ಪ ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಫೇಕ್ ಅಪ್ಪ ಅಮ್ಮ ಅಂತ ನೀವು ಹೇಗೆ ಹೇಳ್ತೀರಿ ಅಂತ ಅಂದ್ಬಿಟ್ಟು ಹೇಳಿದಾಗ, ಹೌದು ಅವರು ಅಮೆರಿಕಾದಿಂದ ಬಂದಿದ್ರು ಅಂತ ಹೇಳಿದ್ರಿ, ಬಟ್ ಅವ್ರಿಗೆ ಇಲ್ಲಿ ಟಿಕೆಟ್ ಕೂಡ ಬುಕ್ ಆಗಿಲ್ಲ, ನಾನು ನಿಮಗೆ ಎಲ್ಲನೂ ಕೂಡ ಡೀಟೇಲಾಗಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಚಿರುಗೆ ಆ ಫ್ರೆಂಡು ಎಲ್ಲ ಸತ್ಯನೂ ಕೂಡ ಹೇಳ್ತಾ ಇರ್ತಾರೆ. ಹೌದು ನನಗೂ ಕೂಡ ಒಂದು ಡೌಟ್ ಇತ್ತು, ಹಾಗೆ ಅವ್ರದ್ದು ನಾನು ಮತ್ತೊಂದು ಸಾರಿ ನಾನು ಅವ್ರ ಸೂಟ್ ಕೇಸ್ ಬಾಕ್ಸ್ನಲ್ಲಿ ನೋಡಿದಾಗ ಅಲ್ಲಿ ನನಗೆ ಒಂದು ಸಿಮ್ ಕಾರ್ಡ್ ಕೂಡ ಸಿಕ್ಕಿತ್ತು. ಆ ಸಿಮ್ ಕಾರ್ಡ್ನ ನಾನು ದೀಪ ಅವ್ರು ಯೂಸ್ ಮಾಡೋದನ್ನ ನೋಡ್ತಾ ಇದ್ದೆ. ಬಟ್ ಆವಾಗ ನನಗೆ ಸ್ವಲ್ಪ ಡೌಟ್ ಇತ್ತು. ಹಾಗೆ ನಾನು ಅಂದ್ಕೊಂಡಿದ್ದೆ ಇವರು ದೀಪನ ಎಲ್ಲೋ ಬಚ್ಚಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಇವಾಗ ನನಗೆ ಅದೇ ಸತ್ಯ ಅಂತ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಚಿರು ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಅವ್ರ ಫ್ರೆಂಡ್ ಮತ್ತೆ ಇನ್ನೊಂದು ಸತ್ಯ ಹೇಳ್ತೀನಿ ನೋಡು, ನೀನು ಯಾವುದೇ ಕಾರಣಕ್ಕೂ ಕೂಡ ನೀನು ಸ್ವಲ್ಪ ಧೈರ್ಯ ಮಾಡ್ಕೊಬೇಕು, ಯಾಕೆ ಅಂತ ಅಂದರೆ ಇದು ನಿನ್ನ ಅತ್ತಿಗೆ ಬಗ್ಗೆ ಅಂತ ಅಂದ್ಬಿಟ್ಟು ಹೇಳಿದಾಗ ಚಿರುಗೆ ಸ್ವಲ್ಪ ಶಾಕ್ ಆಗುತ್ತೆ. ಹೌದಾ ಅತ್ತಿಗೆ ಬಗ್ಗೆನಾ ಅಂತ ಅಂದ್ಬಿಟ್ಟು ಕೇಳಿದಾಗ, ಹೌದು ನಿನ್ನ ಅಣ್ಣ ಗುರು ಸತ್ತಿದ್ದ ಜಾಗದಲ್ಲಿ ನಾನು ಒಂದು ನಂಬರನ್ನು ಟ್ರೇಸ್ ಮಾಡಿಸ್ದೆ, ಆ ನಂಬರೇ ನಿನ್ನ ಅತ್ತಿಗೆದು, ಸೌಂದರ್ಯ ಅವರು ಅದೇ ಜಾಗದಲ್ಲಿ ಇದ್ದರು ಅವತ್ತು ದಿನದಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಅದು ಚಿರು ಹೇಳ್ತಾರೆ, ಹೌದಾ ನೀನು ಹೇಳ್ತಾ ಇರೋ ಸತ್ಯನ ನಾನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ನಂಬೋದಿಲ್ಲ, ಯಾಕೆ ಅಂತ ಅಂದರೆ ನನ್ನ ಅತ್ತಿಗೆ ತುಂಬಾ ಸತ್ಯ ಹೇಳುವಂಥವ್ರು, ಅದು ಅಲ್ಲದೆ ಅವರು ತುಂಬಾ ಕೊರಗ್ತಾ ಇದ್ದಾರೆ ಗುರು ಅಣ್ಣ ಇಲ್ಲ ಅಂತ ಅಂದ್ಬಿಟ್ಟು. ಅದು ಅಲ್ಲದೆ ನಿನಗೆ ಟ್ರೇಸ್ ಮಾಡು ಅಂತ ಯಾರು ಹೇಳಿದ್ದು ಅಂತ ಅಂದ್ಬಿಟ್ಟು ಹೇಳಿದಾಗ ಅವ್ರ ಫ್ರೆಂಡ್ ಹೇಳ್ತಾರೆ, ಇಲ್ಲ ನಿನಗೆ ಈ ವಿಷಯ ಗೊತ್ತಿಲ್ಲ, ನನಗೆಲ್ಲನೂ ಕೂಡ ಸತ್ಯ ಗೊತ್ತಿದೆ, ಸೌಂದರ್ಯ ಅವರು ನಿಜವಾಗ್ಲೂ ಕೆಟ್ಟವರು, ಅವ್ರು ಒಳ್ಳೆಯವರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ನಿನಗೆ ಇನ್ನೊಂದು ಸತ್ಯ ಹೇಳಬೇಕು, ನಿನ್ನ ಅಪ್ಪನಿಗೂ ಹಾಗೆ ಸೌಂದರ್ಯಗೂ ಮೊದಲು ಜಗಳ ಆಗಿತ್ತು, ಅವ್ರ ಮದುವೆಗಿನ ಮುಂಚೆನೇ ಈ ರೀತಿ ಆಗಿತ್ತು, ಆದರೆ ಅವರು ಮತ್ತೆ ತನ್ನ ಮಗನಿಗೆ ಮದುವೆ ಮಾಡ್ಕೊಂಡಿದ್ದಾರೆ ಸೌಂದರ್ಯ ಅವ್ರನ್ನ, ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ, ನಾನು ತುಂಬ ಚಿಕ್ಕವನಾಗಿದ್ದೆ, ಆ ವಿಷಯ ನನಗಂತೂ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಚಿರುಗೆ ಡೌಟ್ ಆಗುತ್ತೆ, ಹೌದಾ ಅದಕ್ಕೆ ಆ ರೀತಿ ಮಾಡಿದ್ರ ಅಂತ ಅಂದ್ಬಿಟ್ಟು ಚಿರುಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಆದರೆ ಚಿರುಗೆ ಮಾತ್ರ ಸೌಂದರ್ಯ ಮೇಲೆ ಯಾವುದೇ ರೀತಿಯಾಗೂ ಕೂಡ ಅನುಮಾನ ಬರ್ತಾ ಇರೋದಿಲ್ಲ, ಅವರು ನಮ್ಮ ಮನೆಗೆ ಅಂತ ತುಂಬಾ ತ್ಯಾಗ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ಇರ್ತಾರೆ. ಆದರೆ ಅವ್ರ ಫ್ರೆಂಡ್ ಕೂಡ ಅದೇ ರೀತಿ ಹೇಳ್ತಾರೆ, ಗಂಡ ಸತ್ತಿದ್ದಾನೆ ಹಾಗೆ ಮಗು ಸತ್ತಿದೆ, ಯಾವುದೇ ರೀತಿಯಲ್ಲೂ ಕೂಡ ಅವ್ರ ಮುಖದಲ್ಲಿ ಒಂದು ಸ್ವಲ್ಪ ನೋವುಂಟು ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಚಿರು, ಇಲ್ಲ ಆ ರೀತಿ ಏನೂ ಇಲ್ಲ, ಅದಕ್ಕೆ ತುಂಬಾ ನೊಂದ್ಕೊಂಡಿದ್ದಾರೆ, ಆದರೆ ಅವರು ಮನೆಯವ್ರಿಗೋಸ್ಕರ ಖುಷಿಯಾಗಿದ್ದಾರೆ ಅಷ್ಟೇ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗೆ ಚಿರು ಹೇಳ್ತಾರೆ, ಇವಾಗ ಅದಕ್ಕೆ ಬಗ್ಗೆ ನಾನು ಇನ್ನೂ ಮಾತಾಡೋದಿಲ್ಲ, ಆದರೆ ನಾನು ಆ ದಿಶಾನ ವಿಚಾರಿಸ್ಕೊಬೇಕು, ದಿಶಾ ಬಗ್ಗೆ ನಾನು ಸ್ವಲ್ಪ ಇನ್ನೂ ವಿಚಾರ ತಿಳ್ಕೊಂಡು ಮನೆಯಿಂದ ಆಚೆ ಆಗ್ತೀನಿ ಅಂತ ಅಂದ್ಬಿಟ್ಟು ಕೋಪದಿಂದ ಮನೆಗೆ ಬರ್ತಾರೆ. ತಕ್ಷಣ ಸೌಂದರ್ಯ ಚಿರು ಬರೋದನ್ನ ನೋಡ್ತಾರೆ. ಚಿರು ಬರೋದನ್ನ ನೋಡ್ಬಿಟ್ಟು ಅವರು ಬೇಕು ಅಂತಲೇ ಫೇಕಾಗಿ ನಾಟಕ ಆಡೋದಕ್ಕೆ ಅಂತ ಅಂದ್ಬಿಟ್ಟು ರಾಜಶೇಖರ್ ಹತ್ರ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಕೊಡ್ತಾ ಇರ್ತಾರೆ. ಬಟ್ ರಾಜಶೇಖರ್ ಅವರು ಟ್ಯಾಬ್ಲೆಟ್ನ ತಗೋತಾ ಇರೋದಿಲ್ಲ, ಸೌಂದರ್ಯ ಕಂಡ್ರೆ ಅವ್ರಿಗೆ ಆಗ್ತಾನೆ ಇರೋದಿಲ್ಲ. ಬಟ್ ಸೌಂದರ್ಯ ಬೇಕು ಅಂತಲೇ ನೀವು ಹುಷಾರಾಗಬೇಕು ಮಾವ, ಈ ಮನೆಗೆ ಕಳೆವು ಬರೋದು ಅಂತಂದರೆ ನೀವು ಈ ಮನೆಯಲ್ಲಿ ತುಂಬ ಚೆನ್ನಾಗಿ ಓಡಾಡಬೇಕು, ಆವಾಗಲೇ ನೀವು ನಮ್ಮ ಮನೆಗೆ ಕಳೆವು ತರಿಸೋ ಹಾಗಾಗೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಇದನ್ನೆಲ್ಲ ನೋಡಿ ಚಿರುಗೆ ಅನಿಸ್ತಾ ಇರುತ್ತೆ, ಅದಕ್ಕೆ ಇಷ್ಟೊಂದೆಲ್ಲ ಒಳ್ಳೆಯವರು, ಆದರೆ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ತಕ್ಷಣ ದಿಶಾ ಕೂಡ ಜ್ಯೂಸ್ ತೊಗೊಂಡು ಹೋಗ್ತಾರೆ. ಈ ಕಡೆ ಸೌಂದರ್ಯ ಹೇಳ್ತಾರೆ, ನೋಡು ದಿಶಾ ನೀನು ಇವಾಗ ನೀನು ಜ್ಯೂಸ್ ಕೊಡಬೇಡ, ಯಾಕೆ ಅಂತ ಅಂದರೆ ಮಾವನಿಗೆ ಈಗ ತಾನೇ ನಾನು ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ, ಅದು ಡೈಜೆಷನ್ ಆಗಬೇಕು ಅಂತ ಅಂದ್ಬಿಟ್ಟು ಹೇಳಿದಾಗ ದಿಶಾ ಹೇಳ್ತಾರೆ, ಹೌದು ಸೌಂದರ್ಯ ನೀವು ಹೇಳ್ತಾರೆ ಸತ್ಯನೇ, ಆದರೆ ಜ್ಯೂಸ್ ಕೊಟ್ಟರೆ ತುಂಬಾ ಚೆನ್ನಾಗಿ ಚೇತರಿಕೆ ಆಗ್ತಾರಲ್ವ ಮಾವ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಸೌಂದರ್ಯ ಹೇಳ್ತಾರೆ ಸನ್ನೆ ಮುಖಾಂತರ ರಾಜಶೇಖರ್ಗೆ ನೀವು ಟ್ಯಾಬ್ಲೆಟ್ ತೊಗೋಬಾರ್ದು ಅಂತ ಅಂದ್ಬಿಟ್ಟು. ರಾಜಶೇಖರ್ ಅವರು ಕತ್ತಲಾಡಿಸಿ ಬೇಡ ಅಂತ ಹೇಳ್ತಾರೆ. ಇದೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ದಿಶಾ ಅವರು. ಬಟ್ ಇದನ್ನು ಕೂಡ ಚಿರು ನೋಡಿಬಿಟ್ಟು, ಇಲ್ಲ ಅದಕ್ಕೆ ಯಾವುದೇ ರೀತಿಯಾಗೂ ಕೂಡ ಈ ಮನೆಗೆ ಕೇಡನ್ನು ಬಯಸೋದಿಲ್ಲ, ಒಳ್ಳೆಯವರು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ಅರ್ಚನಾ ಕೂಡ ತುಂಬ ಟೆನ್ಷನ್ ಆಗಿರ್ತಾರೆ, ಯಾಕೆ ಈ ರೀತಿ ಆಗ್ತಿದೆ ನನ್ನ ಲೈಫಲ್ಲಿ, ನಾನು ಒಳ್ಳೆ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅಂದ್ಬಿಟ್ಟು ಗ್ರಾಜುಯೇಟ್ ಮಾಡಿದೆ, ಬಟ್ ಈ ರೀತಿ ಆಗ್ಬಿಡ್ತಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ತಕ್ಷಣ
ಮತ್ತೆ ಅವ್ರ ಬಾಸ್ ಕಾಲ್ ಮಾಡಿಬಿಟ್ಟು, ನೋಡಿ ಅರ್ಚನಾ ಅವರೇ, ನೀವೇನು ಕೂಡ ವರಿ ಮಾಡಬೇಡಿ, ನಾನು ನಿಮಗೆ ಕೇಳಿದಷ್ಟು ಸ್ಯಾಲ್ರಿ ಕೊಡ್ತೀನಿ, ಬಟ್ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ನಾನು ಮೇಂಟೈನ್ ಮಾಡ್ತೀನಿ. ಆದರೆ ನನ್ನ ಮಗಳಿಗೆ ನೀವು ಅಮ್ಮಾಗಿರಲೇಬೇಕು, ನನ್ನ ಮಗಳಿಗೆ ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಅರ್ಚನಾ ಹೇಳ್ತಾರೆ, ನೀವು ನಿಮ್ಮ ಬಗ್ಗೆ ಮಾತ್ರ ನೀವು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತೀರಾ, ನನ್ನ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಲ್ವಾ. ನಾನು ಆ ರೀತಿ ಕೆಲಸಕ್ಕೆ ಬಂದರೆ ಜನಗಳು ಏನು ಅನ್ಕೋತಾರೆ, ನೀವು ಇನ್ನೊಬ್ಬರು ಲೈಫ್ ಬಗ್ಗೆ ಆಟ ಆಡ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಈ ಕಡೆ ಅವರು ಹೇಳ್ತಾರೆ, ಇಲ್ಲ ನಾನು ಆ ರೀತಿ ಯೋಚನೆ ಮಾಡ್ತಾನೆ ಇಲ್ಲ, ನಾನು ನನ್ನ ಮಗಳು ಭವಿಷ್ಯಕ್ಕಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಇದೆಲ್ಲ ಸ್ವಲ್ಪ ದಿನ ಅಷ್ಟೇ ಮಾತ್ರ, ನಿಮ್ಮನ್ನು ನನ್ನ ಅಮ್ಮ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಅರ್ಚನಾ ಮಾತ್ರ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಕೆಲಸಕ್ಕೆ ಸೇರ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಫೋನ್ ಕಾಲ್ ಕಟ್ ಮಾಡಿಬಿಡ್ತಾರೆ. ಈ ಕಡೆ ತುಂಬಾ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ ಚಿರು ಅವರು, ಏನು ಮಾಡೋದು ಅಂತ ಅಂದ್ಬಿಟ್ಟು. ಆದರೆ ತಕ್ಷಣ ಅವರು ದಿಶಾ ಅವ್ರದ್ದು ಒಂದು ಸೂಟ್ ಕೇಸನ್ನು ಚೆಕ್ ಮಾಡ್ತಾ ಇರ್ತಾರೆ. ಅಲ್ಲಿ ತಕ್ಷಣ ಇನ್ನೊಂದು ಸಾಮಾನು ಸಿಕ್ಬಿಡುತ್ತೆ, ಅವ್ರಿಗೆ ಸ್ಪೆಕ್ಸ್ ಸಿಕ್ಬಿಡುತ್ತೆ. ಇದನ್ನು ನೋಡಿ ಗಾಬರಿ ಆಗ್ತಾರೆ. ಇದು ದೀಪಾ ಅವರು ಯೂಸ್ ಮಾಡ್ತಾ ಇದ್ದಿದ್ದು, ಬಟ್ ಇವಾಗ ಇಲ್ಲಿದೆ ಅಲ್ವಾ, ಏನೋ ನಡೀತಾ ಇದೆ, ಇವರು ಏನೋ ಒಂದು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ಅವರು ಕೋಪ ಮಾಡ್ಕೊತಾ ಇರ್ತಾರೆ. ಹಾಗೆ ಈ ಕಡೆ ದಿಶಾ ತಕ್ಷಣ ನೋಡ್ಬಿಟ್ಟು, ಯಾಕೆ ನೀವು ನನ್ನ ಬ್ಯಾಗ್ನೆಲ್ಲ ಚೆಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಈ ಕಡೆ ಚಿರು ಅವರು, ಹಾಗೇನೂ ಇಲ್ಲ, ನನ್ನ ಥಿಂಗ್ಸ್ ಒಂದು ಕಾಣಿಸ್ತಾ ಇರಲಿಲ್ಲ ಅಷ್ಟೇ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ದಿಶಾಗೆ ಡೌಟ್ ಬಂದಿರುತ್ತೆ, ಏನೋ ಇವ್ರು ನನ್ನ ಮೇಲೆ ತುಂಬಾ ಅನುಮಾನ ಪಡ್ತಾ ಇದ್ದಾರೆ, ನಾನು ತುಂಬ ಹುಷಾರಾಗಿ ಇರಬೇಕು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಆದರೆ ಅಲ್ಲಿ ಸ್ಪೆಕ್ಸ್ ಸಿಕ್ಕಿದ್ದು ಹಾಗೆ ದೇವಸ್ಥಾನದಲ್ಲಿ ಕಳೆದು ಹೋಗಿದ್ದು ಇದನ್ನೆಲ್ಲನೂ ಕೂಡ ಮ್ಯಾಚ್ ಮಾಡಿದಾಗ ಒಂದೇ ಆಗಿರುತ್ತೆ. ಇಲ್ಲ ಇವರು ಬೇರೆ ಯಾರೂ ಅಲ್ಲ, ಇವರು ನಾನು ಸ್ವಲ್ಪ ಇವ್ರ ಮೇಲೆ ಕಣ್ಣಿಡಬೇಕು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಹಾಗೆ ಚಿರು ಅವ್ರು ಮತ್ತೆ ಒಂದು ಕಣ್ಣಿಟ್ಬಿಟ್ಟು ದಿಶಾ ಅವರು ರೆಡಿ ಆಗ್ತಾರನ್ನ ನೋಡಿದಾಗ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅವ್ರ ಸ್ಪೆಕ್ಸು, ಅವ್ರ ಸಿಮ್ ಕಾರ್ಡು, ಮೇಕಪ್ ಕಿಟ್ ಇದನ್ನೆಲ್ಲನೂ ಕೂಡ ನೋಡಿ ಗೊತ್ತಾಗ್ಬಿಡುತ್ತೆ. ಇದನ್ನು ನೋಡಿ ತಕ್ಷಣ ಹೇಗಾದರೂ ಮಾಡಿ ಇವ್ರನ್ನ ನಾನು ರೆಡಿ ಹ್ಯಾಂಡಾಗಿ ಹಿಡಿಲೇಬೇಕು ಅಂತ ಅಂದ್ಬಿಟ್ಟು ತನ್ನ ಅಪ್ಪನ ಹತ್ರ ಹೋಗ್ಬಿಟ್ಟು, ನೋಡಿ ಅಪ್ಪ, ನೀವೇನು ಕೂಡ ವರಿ ಮಾಡಬೇಡಿ, ದೀಪ ಎಲ್ಲೂ ಹೋಗಿಲ್ಲ, ಈ ಮನೆಯಲ್ಲೇ ಇದ್ದಾರೆ, ನಾನು ನಿಮ್ಮ ಹತ್ರ ಕರ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಪ್ರಾಮಿಸ್ ಮಾಡ್ತಾರೆ. ಹಾಗೆ ಎಲ್ಲರ ಮುಂದೆನೂ ಕೂಡ ಒಂದು ವಿಚಾರ ಕೂಡ ಹೇಳ್ತಾರೆ, ನಾಳೆ ನಮ್ಮ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿರು ಅವ್ರು ಹೇಳಿದಾಗ ಈ ಕಡೆ ಎಲ್ರಿಗೂ ಕೂಡ ಟೆನ್ಷನ್ ಆಗ್ತಾ ಇರುತ್ತೆ. ಸೌಂದರ್ಯ ಕೂಡ ಏನಿದು ತುಂಬಾ ಸ್ಟ್ರಿಕ್ಟಾಗಿ ಹೇಳ್ತಿದ್ದಾನಲ್ಲ ಚಿರು, ಏನಿರ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ದಿಶಾ ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಹೋಮದಲ್ಲಿ ಹೊಗೆ ಬರೋ ರೀತಿ ಜಾಸ್ತಿ ಮಾಡಿಬಿಟ್ಟು ದೀಪಾಗೆ ತುಂಬಾ ತೊಂದರೆ ಆಗೋ ರೀತಿ ಮಾಡಿಬಿಡ್ತಾರೆ. ಅದೇ ದಿಶಾಗೆ ಹೇಗಾದರೂ ಮಾಡಿ ನಾನು ಇವ್ರ ಮುಖವಾಡನ ಕಳಿಸ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಮುಖವಾಶ್ ಆದ ನಂತರ ದೀಪ ಸತ್ಯ ಗೊತ್ತಾಗ್ಬಿಡುತ್ತೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.